ಆಯುಧ ಪೂಜೆ ಅಂದ್ರೆ ನನಗೆ ತುಂಬಾ ಇಷ್ಟ. ಓಕೆ, ನಿಮಗೆ? ನನಗೆ ದೀಪಾವಳಿ ಅಂದ್ರೆ ತುಂಬಾ ಇಷ್ಟ. ಎಂಗಳಿಗೆ ಓಣಂ ಪಿಡಿಕೋ. ನನಗೆ ದಸರಾ ಇಷ್ಟ. ಹಮ್ಕೋ ರಂಜಾನ್ ಪಸಂದ್ ಹಾಯ್. ಸೆಲೆಬ್ರೇಟ್ ಯುವರ್ ಫೆಸ್ಟಿವಲ್ಸ್ ವಿತ್ ಕಬ್ಸಾ. ಹಲೋ ಎವ್ರಿವನ್, ವೆಲ್ಕಮ್ ಟು ಅನದರ್ ವಿಡಿಯೋ ಆಫ್ ಹೇಮಂತ್ ದಿ ಕೋಟ್ಸ್. ನಾವಿವತ್ತು ರೋಸ್ಟ್ ವ್ಯೂ ಮಾಡ್ತಿರೋ ಸಿನಿಮಾ ಹೆಸರು ಬಂದು ಕಬ್ಜಾ. ಸ್ಟೋರಿನ ಒನ್ಲೈನರಲ್ಲಿ ಹೇಳಬೇಕು ಅಂತಂದ್ರೆ, ಕನ್ನಡ ಇಂಡಸ್ಟ್ರಿ ಅನ್ನೋ ಒಂದು ಸ್ಟೋವ್ ಮೇಲೆ KGF ಅನ್ನೋ ಬಾಂಡ್ಲಿ ಇಟ್ಟು KGF ಆಯಿಲ್ ಅನ್ನೋ ಒಂದು ಸ್ಟೋರಿನ ಉಯ್ದು, ಉಪೇಂದ್ರ ಅನ್ನೋ ಒಂದು ರೈಸ್ ಹಾಕಿ, ಸುದೀಪ್ನ ಈರುಳ್ಳಿ ತರ ಉದುರಿಸಿ, ಶಿವಣ್ಣನ ಹಾಕೋ ಬೇಡವ ಅಂತ ಕೊತ್ತಂಬರಿ ಸೊಪ್ಪು ತರ ಹಾಕಿ, ಇದೆಲ್ಲ ರೆಡಿ ಆದ್ಮೇಲೆ ಥಿಯೇಟರ್ ಅನ್ನೋ ಒಂದು ಟೇಬಲ್ ಮೇಲೆ ತಂದಿಟ್ರೆ ಅದೇ ಕಬ್ಜಾ. ಆಸ್ ಲೆಜೆಂಡ್ ಸೇಸ್, ಪ್ರತಿಯೊಂದು ಸಿನಿಮಾಗೂ ಅದರದೇ ಆದಂತ ಒಂದು ಚೀಪೆಸ್ಟ್ ಕಾಪಿ ಇರುತ್ತೆ. ಉಪೇಂದ್ರ ಅನ್ನೋ ಒಂದು ಮಾಸ್ಟರ್ ಕ್ಲಾಸ್ ಮೂವಿಗೆ ಅದರದೇ ಆದ ಜಿತೇಂದ್ರ ಅನ್ನೋ ಒಂದು ಕ್ರ್ಯಾಪ್ ಮೂವಿ ಇದೆ ಸ್ಪೂಫ್ ಆಗಿ. ಇನ್ನು ಕಬ್ಜಾ KGF ನ ಒಂದು ಸ್ಪೂಫ್ ಅಂತ ಕರೆದ್ರೆ ತಪ್ಪಿಲ್ಲ. ಓಕೆ ಸರ್, ಕಾಪಿ. ಇದು ಈ ಸಿನಿಮಾದ ಟರ್ನಿಂಗ್ ಪಾಯಿಂಟ್. ನ ವಿಲನ್ಸ್ಗೂ ಗನ್ಸ್ಗೂ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ. ಯಾಕಂತಂದ್ರೆ ಅವರು ಇಷ್ಟಪಟ್ಟು ಫೈರ್ ಮಾಡೋದಕ್ಕಿಂತ ಅವು ತಮಗ್ ಬೇಕಾಗಿದ್ದ ಟೈಮಲ್ಲಿ ತಾವು ಫೈರ್ ಆಗಿದ್ದೇ ಹೆಚ್ಚು. ಈ ತರ ಇನ್ನು ಫಿಲಮ್ ಅಲ್ಲಿ ಬೋರ್ ಆದಾಗೆಲ್ಲ ಇನ್ನೂ ಜಾಸ್ತಿ ಬೋರ್ ಮಾಡೋದಕ್ಕೆ ಬರೋದೇ ಲವ್ ಸೀನ್ಸ್ಗಳು. ಆ ಲವ್ ಸೀನ್ಸ್ ಅಲ್ಲಿ ಅವರಿಬ್ರು ರೊಮ್ಯಾನ್ಸ್ ನ ನೋಡೋದಕ್ಕಾಗಲ್ಲ. ಹಲೋ, ವಿಶಾಖಪಟ್ಟಣದಿಂದ ಪೈಲಟ್ ತರಬೇತಿಯಲ್ಲಿರುವ ನಿನ್ನ ಏಕಮಾತ್ರ ಪ್ರಿಯತಮ ಅರ್ಕೇಶ್ವರ ಮಾತನಾಡುತ್ತಿದ್ದೇನೆ. ಅಮರಾಪುರ ಸಂಸ್ಥಾನದ ತಮ್ಮ ಏಕಮಾತ್ರ ಪ್ರಿಯತಮೆ ಮಧುಮತಿ ಮಾತಾಡ್ತಾ ಇದ್ದೀನಿ. ಸೊ ದಟ್ಸ್ ಹಾರ್ ಚಂದ್ರು ಅಟ್ರೋಸಿಟಿ. ಯಾವ ಕ್ಯಾರೆಕ್ಟರ್ಸ್ಗೂ ಕೂಡ ಒಂದು ಕ್ಲೋಸ್ ಎಕ್ಸ್ಪೋಜರ್ ಇಲ್ಲ, ಆ ಕ್ಯಾರೆಕ್ಟರ್ಸ್ಗೆ ಒಂದು ಬೇಸ್ ಇಲ್ಲ ಅಂತ ಕರೆದ್ರೆ ತಪ್ಪಿಲ್ಲ. ಯಾಕಂತಂದ್ರೆ ಸ್ವಂತ ಅಣ್ಣನ್ನ ಒಬ್ಬ ಕೊಂದು ಆ ಮೂಟೆಗೆ ಹಾಕೊಂಡು ಬರ್ತಾನೆ, ಆ ಮೂಟೆಯಲ್ಲಿ ತಲೆಯನ್ನು ತೋರಿಸ್ತಾನೆ ಈ ತರ ಕೊಂದಿದ್ದೀನಿ ಅಂತ. ತಮ್ಮ ಏನು ಕೂಡ ರಿಯಾಕ್ಟ್ ಮಾಡೋದಿಲ್ಲ. ಓಕೆ, ಮೆಂಟಲಿ ಬ್ರೇಕ್ ಡೌನ್ ಆದಂತ ಬಿಟ್ಬಿಡೋಣ. ಅದೇ ಎರಡನೇ ಸೀನಲ್ಲಿ ಹೋಗಿ ತಲೆನ ಕತ್ತರಿಸ್ಕೊಂಡು ಬರ್ತಾನೆ ಅರ್ಕೇಶ್ವರ್. ಹೇಗ್ ಸಾಧ್ಯ ಗುರು ಇದು? ಅಲ್ಲ, ನಾನು ತಲೆ ಕತ್ತರಿಸ್ಕೊಂಡ್ ಬಂದು ತಪ್ಪು ಅಂತ ಹೇಳ್ತಿಲ್ಲ. ಈಗ ಇನ್ ಕೇಸ್ ಇವನಿಗೆ ಕೋಪ ಬರಬೇಕು ಅಂತಂದ್ರೆ ಆ ಕೋಪಕ್ಕೆ ಸಪೋರ್ಟ್ ಮಾಡುವಂತ ಕೆಲವೊಂದು ಸೀನ್ಸ್ ಇರ್ಬೇಕಿತ್ತಲ್ವಾ? ಎಲ್ಲಿ ಅದೆಲ್ಲ ಇಲ್ಲ. ಸಿನಿಮಾನ ನೀವು ನೋಡ್ಬೇಕಾದ್ರೆ ಯಾರಾದ್ರೂ ಕರೆದ್ರು, ಇಲ್ಲ ಗರ್ಲ್ ಫ್ರೆಂಡ್ ಕಾಲ್ ಮಾಡಿದ್ರು ಅಂತ ಹೇಳಿ ಹೋಗಿ ಮಾತಾಡ್ಕೊಂಡು ಆರಾಮಾಗಿ ಬಂದು ಫಿಲಮ್ ನೋಡ್ಬೋದು. ನೀವು ಫಿಲಮ್ನ ಎಲ್ಲಿ ಬಿಟ್ಟೋಗಿದ್ರು ಅಲ್ಲೇ ಬರ್ತಾ ಇರುತ್ತೆ. ಯಾಕಂದ್ರೆ ಪ್ರತಿಯೊಂದು ಸೀನು ಕೂಡ ತುಂಬಾ ಮುಂದೆ ಹೋಗಿ ಹಿಂದೆ ಬರುತ್ತೆ. ಅವಾಗ ನಿಮ್ಗೆ ಆ ಫೈಟ್ ಸೀನ್ ಕೂಡ ಅಲ್ಲೇ ಇರುತ್ತೆ. ಡೀಟೇಲಿಂಗ್ ಎಲ್ಲ ತಿರ್ಗಾ ತೋರಿಸ್ತಾರೆ. ಒಂದ್ ಸೀನು ಎರಡು ಸೀನು ಓಕೆ, ಬಟ್ ಪ್ರತಿಯೊಂದು ಸೀನಲ್ಲೂ ಕೂಡ ಇದನ್ನೇ ಮಾಡಿದಾಗ ಹೇಗನ್ಸುತ್ತೆ ಅಂದ್ರೆ, ವಾವ್ ಚೆನ್ನಾಗಿ ಮಾಡಿದ್ದಾರೆ. ಥರ್ಡ್ ಟೈಮ್ ಒಟ್ಟು 2 ಗಂಟೆಗಳ ಕಾಲ ಈ ಫಿಲಮ್ನ ನೋಡಿದ್ಮೇಲೆ ಈ ಫಿಲಮ್ ಇದು ಚೆನ್ನಾಗಿದೆ, ಈ ಸೀನ್ ಚೆನ್ನಾಗಿದೆ ಅಂತ ನನ್ಗನ್ಸಿದ್ದು ಎರಡೇ ಜಾಗದಲ್ಲಿ. ಒಂದು ಅಪ್ಪು ಕ್ರೆಡಿಟ್ ಸೀನು, ಇನ್ನೊಂದು ಶಿವಣ್ಣನ ಎಂಟ್ರಿ ಅಷ್ಟೇ. ನೋ ಆಫೆನ್ಸ್ ಟು ಉಪ್ಪಿ ಬಾಸ್, ಬಟ್ ಸ್ಟಿಲ್ ಈ ಸರ್ನ ಈ ತರದ ಸಿನಿಮಾಗಳಲ್ಲಿ ನೋಡೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಮತ್ತೆ ಅಕ್ಸೆಪ್ಟ್ ಕೂಡ ಮಾಡೋದಕ್ಕಾಗೋದಿಲ್ಲ ಅವರೊಬ್ರು ಗ್ಯಾಂಗ್ಸ್ಟರ್ ರೋಲ್ನ ಫಿಲ್ ಮಾಡ್ತಾರೆ ಅಥವಾ ಒಂದು ಆ ಕ್ಯಾರೆಕ್ಟರ್ನ ಕ್ಯಾರಿ ಮಾಡ್ತಾರೆ ಅಂತ. ಮಹಾರಾಜರು ಅರಮನೆಯಲ್ಲಿ ಇಲ್ಲ ಅಂತ ಅನಿಸುತ್ತಿದೆ. ಇನ್ನು ಈ ಸೀನಲ್ಲಿ ನೈಫ್ ಅದ್ ಹೆಂಗೆ ಇಂಟರ್ಚೇಂಜ್ ಆಗುತ್ತೆ, ಅದ್ ಹೆಂಗೆ ಅರ್ಕೇಶ್ವರ್ ಬಾಯಿಲ್ ಬರುತ್ತೆ ಅನ್ನೋದೆಲ್ಲ ಚಂದ್ರಣ್ಣನ್ ಕಾನ್ಸ್ಪಿರಸಿ ಥಿಯರಿ. ಸಿನಿಮಾದ ಅತ್ಯದ್ಭುತ ಕಲ್ಪನೆ ಅಂತಂದ್ರೆ 1972ರಲ್ಲಿ ಭಾರ್ಗವ್ ಬಕ್ಷಿ ಅರ್ಕೇಶ್ವರ್ನ ಹಿಡಿಯೋಕೆ ಬಂದಾಗ ಹೇಗಿರ್ತಾನೋ, 2018ರಲ್ಲಿ ಆ ರೌಡಿಗಳನ್ನ ಪೆರೇಡ್ ಮಾಡ್ಬೇಕಾದ್ರೂ ಕೂಡ ಸೇಮ್ ಅದೇ ಲುಕ್ ಅಲ್ಲಿ ಇರ್ತಾರೆ. ಸ್ವಲ್ಪ ಕೂದಲು ಬೆಳ್ಳಗಾಗಿರುತ್ತೆ. ಬಿಟ್ರೆ ಲಾಜಿಕ್ ಆಗಿ ಹೋಗ್ತೀವಿ ಅಂತಂದ್ರೆ ಅವ್ರು ಆಗ್ಲೇ ತಾತ ಆಗಿರ್ಬೇಕು, ಬಟ್ ಸ್ಟಿಲ್ ಹಿ ಲುಕ್ಸ್ ಯಂಗ್. ನೀವು ಕಾಣುವಿರಿ ಯಂಗ್ ಯಾವಾಗ್ಲೂ. ಸ್ವಲ್ಪ ವಿಚಾರಿಸಿ. ಈ ಸಿನಿಮಾ KGF ಸ್ಪೂಫ್ ಕಬ್ಜಾ. ಈ ಸಿನಿಮಾದಲ್ಲಿ ಹೀರೋ ಎವಲ್ಯೂಷನ್ ಅನ್ನೋದೇ ಇಲ್ಲ. ಎಲ್ಲರಿಗೂ ಒಂದು ಮ್ಯಾಸಿವ್ ಟೈಟಲ್ಸ್. ನೋಡಿ, ಆದ್ಮೇಲೂ ಕೂಡ ನನ್ನ ಕನ್ಫ್ಯೂಷನ್ ಅಲ್ಲಿ ಬಿಟ್ಟಿದ್ದು ಸಿನಿಮಾದಲ್ಲಿ ಯೂಸ್ ಮಾಡುವಂತ ಭಾಷೆ ತುಂಬಾ ವೇರಿ ಆಗುತ್ತೆ. ಬೆಂಗಳೂರು ಲೋಕಲ್ ಕನ್ನಡ ಮಾತಾಡ್ತಿರ್ತಾರೆ ಕೆಲವೊಂದ್ಸತಿ. ನಮ್ಮನ್ನು ಹೊಡಿತೀನಿ ಅಂತ ಟೆಂಡರ್ ತಗೊಂಡಿದ್ದಾರೆ. ರಾಜರಿಗೆ ಮರ್ಯಾದೆ ಕೊಟ್ಟು ಮಾತಾಡುವಂತೆ ಕನ್ನಡವನ್ನು ಮಾತಾಡ್ತಿರ್ತಾರೆ. ನಿಮ್ಮಿಂದ ಎಷ್ಟೇ ದೂರ ಇರಲಿ, ಈ ಗೆಜ್ಜೆಯ ನಾದದ ಶಬ್ದ ನನಗೆ ಬಂದು ತಲುಪುತ್ತೆ. ಒಂದೇ ವ್ಯಕ್ತಿ ಅಲ್ಲಿದ್ದಾಗ ಅದು ಮಾತಾಡ್ತಾನೆ, ಇಲ್ಲಿದ್ದಾಗ ಇದು ಮಾತಾಡ್ತಾನೆ ಅಂದ್ರೆ ಹೇಗ್ ಸಾಧ್ಯ ಅದು? ಇನ್ನು ಈ ವಿಲನ್ ಕ್ಯಾರೆಕ್ಟರ್ ಮೇಲೆ ನನಗೊಂಥರ ವಿಶಿಷ್ಟವಾದ ಪ್ರೀತಿ. ಯಾಕಂತಂದ್ರೆ ಇವರು ಈ ಸಿನಿಮಾಗೆ ಮಾತ್ರ ಅಲ್ಲದೆ ವಿಕ್ಸ್ ನ ಯಾವುದೇ ಒಂದು ಆಡ್ ನ ಶೂಟ್ ಮಾಡ್ಬೇಕು ಅಂದ್ರೂ ಕೂಡ ಇವರು ಯೂಸ್ ಆಗ್ತಾರೆ.
ಇಂಟರ್ನಲ್ಲಿ ಕೆರೆತ ಮತ್ತು ಕಟ್ಟಿದ ಮಗು, ಅದಕ್ಕಾಗಿ ಧ್ವನಿ ವಿಚಿತ್ರವಾಗಿದೆ. ಇದು ವಿಕ್ಸ್ 3-in-1. ಬೆಸ್ಟ್ ಇಗ್ನೋರ್ಡ್ ಕ್ಯಾರೆಕ್ಟರ್ ಆಫ್ ದಿ ಫಿಲಂ. ಸಿನಿಮಾದ ಈ ಸೀನ್ ಅಲ್ಲಿ ಅರ್ಕೇಶ್ವರ್ ಪೋಕಿಮಾನ್ ಆಗಿ ಬದಲಾಗ್ತಾರೆ. ಆ ಸೀನ್ ಬಂದು ಬೆಸ್ಟ್ ಯೂಸ್ಲೆಸ್ ಕ್ಯಾರೆಕ್ಟರ್ ಆಫ್ ದಿ ಫಿಲಂ. ಬೆಸ್ಟ್ ಸ್ಪೂಫ್ ಆಫ್ ಆಲ್ ಟೈಮ್. ಸಿನಿಮಾ ನೋಡೋನಿ ಭಯ ಇರುತ್ತೆ, ಸಿನಿಮಾ ಮಾಡೋನಿ. ಇನ್ನು ಈ ಸಿನಿಮಾದ ಬೆಸ್ಟ್ ಸೀನ್. ರಿಟರ್ನ್ ಬೈ ಪ್ರಶಾಂತ್ ನೀಲ್, ಡೈರೆಕ್ಟೆಡ್ ಅಂಡ್ ಡಿಸ್ಟಾರ್ಡ್ ಬೈ ಆರ್ ಚಂದ್ರು. ನಿಮ್ಗೇನಾದ್ರೂ ಈ ರೋಸ್ಟ್ ವ್ಯೂ ಇಷ್ಟ ಆಗಿದ್ರೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ತರದ ಹೆಚ್ಚು ವಿಡಿಯೋಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಬಟನ್ ಒತ್ತಿ. ಈ ತರದ ಕ್ರಿಂಜ್ ಅಥವಾ ಅಲ್ಟ್ರಾ ಕ್ರಿಂಜ್ ಸಿನಿಮಾಗಳನ್ನ ಎತ್ಕೊಂಡು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಟಿಲ್ ದೆನ್ ಸ್ಟೇ ಟ್ಯೂನ್ಡ್, ಸೈನಿಂಗ್ ಆಫ್, ಬಾಯ್.